ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾನು ಸಹ ಆರಾಮದ್ದೀನಿ. ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗಿಲ್ಲ. ನನ್ನ ಮಗನಿಗೆ ಹುಷಾರಿಲ್ಲ, ಹಾಗಾಗಿ ಅವನು ಸ್ಕೂಲಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾರೆ ಅಂತೇಳಿ ಎಲ್ಲನೂ ಅಡುಗೆ ಮಾಡಿದ್ದೆ. ಬಟ್ ಅವರು ಸ್ಕೂಲಿಗೆ ಹೋಗಲಿಲ್ಲ, ಹಾಗಾಗಿ ಅದೇ ಅಡುಗೆ ಇತ್ತು. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದು ಊಟದ ಜೊತೆ ಸ್ವಲ್ಪ ಹಪ್ಪಳ ಕರಿತಾ ಇದ್ದೀನಿ. ಹಪ್ಪಳ ಕರ್ಕೊಂಡು ಇನ್ನು ಊಟ ಮಾಡೋದು. ಮಗನಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಹಾಕಿ ಅವನು ಕಂಪ್ಯೂಟ್ರ್ ನೋಡ್ತಿದ್ದಾನೆ. ಹಾಗಾಗಿ ಇವಾಗ ನಾನು ನನ್ನ ಮಗಳು ಊಟ ಮಾಡ್ಕೋಬೇಕು. ಊಟ ಮಾಡ್ತಾ ಸಿಗೋಣ. ನೈಟ್ ಮಾಡಿದ್ದು ರೊಟ್ಟೆ ಇತ್ತು. ಬೆಳಗ್ಗೆ ಬೇಳೆ ಸಾಂಬಾರು ಮಾಡಿದ್ನಲ್ಲ, ಬೇಳೆ ಸಾಂಬಾರು ರೊಟ್ಟಿ ತಿಂತಾ ಇದ್ದೀನಿ. ಬನ್ನಿ ನೀವು ಎಲ್ಲರೂ ಊಟ ಮಾಡೋಣ. ನೀನೊಂದು ರೊಟ್ಟಿ ತಗೋಬೇಕಂತ ಒಳ್ಳೆ ಬೇಕಾ? ಸಾಕು. ಬನ್ನಿ ಊಟ ಮಾಡೋಣ. ಈ ಹಪ್ಪಳ ನಾನೇ ಮಾಡಿದ್ದು ಹೋದ ವರ್ಷ ಸಮ್ಮರ್ ಹಾಲಿಡೇಸಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಈ ಹಪ್ಪಳದ ಅಂದರೆ ಇದು ಕಾಳು ಹಪ್ಪಳ. ಈ ಹಪ್ಪಳದ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸರಿ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಸರಿ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀನಿ. ಸರಿ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ನನ್ನ ಮಗನಿಗೆ ಹುಷಾರಿರ್ಲಿಲ್ವಲ್ಲ, ಅವ್ನು ಕರ್ಕೊಂಡು ಸ್ವಲ್ಪ ಮಲ್ಕೊಂಡಿದ್ದೆ. ಸದ್ಯದರಲ್ಲೇ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಹೊಸ ಬಟ್ಟೆಗಳನ್ನ ತಗೊಂಡಿದ್ದೆ. ಅವನ್ನ ಲೂಸ್ ಆಗುತ್ತೆ, ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ ಮಿಷಿನ್ ಮೇಲೆ ಕೂತ್ಕೊಂಡಿದ್ದೀನಿ. ಮೊನ್ನೆ ಪಿಕೋ ಮಿಷಿನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಸಾದಾ ಮಿಷಿನ್ ಒಂದು ನನ್ನ ಹತ್ರ ಇದೆ. 2 ಮಿಷಿನ್ ಇದೆ ನನ್ನ ಹತ್ರ. ಸಾದಾ ಮಿಷಿನ್ ಒಂದು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ನನ್ನ ಸಾದಾ ಮಿಷಿನ್ನು. ಇದು ಡುರೆಕ್ಸ್ ಅಂಥೇಳಿ. ಪಿಕೋ ಮಿಷಿನ್ನು ನಂದು ಡರ್ಬಿ. ಈ ಒಂದು ಅಂದರೆ ಈ ಒಂದು ಸ್ಟ್ಯಾಂಡಿಗೆ ನಾನು 2 ಮಿಷಿನನ್ನು ಸಹ ಯೂಸ್ ಮಾಡ್ಕೊಳ್ತೀನಿ. ನಾನು ಅದಕ್ಕೇ ಸಹ ಮೋಟ್ರು ಸಹ ಇಲ್ಲಿ ಕೂಡಿಸ್ಕೊಂಡಿದ್ದೀನಿ. ನಾನು ಕಾಲಿಂದ ಏನು ಮಿಷಿನ್ನ ಯೂಸ್ ಮಾಡೋದಿಲ್ಲ, ಮೋಟ್ರ್ ಸಹಾಯದಿಂದಲೇ ನಾನು ಯೂಸ್ ಮಾಡೋದು.
ಹಿಂದೆ ಪಿಕೋ ಮೆಷಿನ್ನ ನಿಮಗೆ ತೋರಿಸಿದ್ದೀನಿ, ಅದರದ್ದು ಸೆಟ್ಟಿಂಗ್ ಹೇಗೆ ಏನು ಅಂಥೇಳಿ. ಇದು ಸಾದಾ ಮಿಷಿನಿಂದು ಆ ಥರ ಸೆಟ್ಟಿಂಗ್ ಅನ್ನೋದು ಏನೂ ಇರೋದಿಲ್ಲ, ಒಂದೇ ಹೊಲಿಗೆ ಇದು. ಇಲ್ಲಿ ನಮಗೆ ಹೊಲಿಗೆ ಚಿಕ್ಕದು ಅಥವಾ ದೊಡ್ಡದು ಮಾಡ್ಕೊಳ್ಳೋದು ಅಂದ್ಬಿಟ್ರೆ ಬೇರೆ ಏನು ಸೆಟ್ಟಿಂಗ್ ಇದರಲ್ಲಿ ಇಲ್ಲ. ಆಲ್ಮೋಸ್ಟ್ ರಫ್ ಯೂಸ್ ಮಾಡ್ಬೋದು. ಪಿಕೋ ಮಿಷಿನ್ ಆದರೆ ಹಾಗಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಇದು ರಫ್ ಆ್ಯಂಡ್ ಟಫು. ಇದು ಸಾದಾ ಅಂದರೆ ನಾನು ಕಸ್ಟಮರ್ದು ಬ್ಲೌಸ್ ಸ್ಟಿಚ್ ಆಗಲಿ, ಡ್ರೆಸ್ ಸ್ಟಿಚ್ ಆಗಲಿ ಎಲ್ಲದನ್ನು ಇದರಲ್ಲೇ ಮಾಡಿರೋದು. ಆಲ್ಮೋಸ್ಟ್ ಇದನ್ನು ತಗೊಂಡು ಒಂದು 15 ಇಯರ್ಸ್ ಅಂತರೂ ಆಯಿತು, ಏನೂ ಸಹ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಈ ಮಿಷಿನ್ನು. ಯಾರಾದರೂ ತಗೋಬೇಕು ಅನ್ನೋದಾದರೆ ಈ ಡ್ಯುರೆಕ್ಸ್ ಮಿಷಿನ್ನ ನೀವು ಚೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಳೆ ಮಿಷಿನ್ ಆಗಿರೋದ್ರಿಂದ ಈ ಮಿಷಿನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಊರಿಗೆ ಹೋಗ್ತಿದ್ದೀನಿ ಅನ್ನಲ್ಲ, ಹಾಗಾಗಿ ಕೆಲವೊಂದು ಟಾಪ್ಗಳ ತೊಗೊಂಡಿದ್ದೆ, ಅದು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಹಿಡಿಬೇಕು ಅಂಥೇಳಿ ಹಿಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಮಿಷಿನ್ನು ಸಹ ತೋರಿಸೋಣ ಅಂತ ಹೇಳಿ ತೋರಿಸಿದ್ದೀನಿ. ಈ ಮಿಷಿನ್ ಯಾರಿಗೆಲ್ಲ ಗೊತ್ತು, ಯಾರ ಮನೆಗೆಲ್ಲ ಈ ಥರ ಮಿಷಿನ್ ಇದೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಮಿಷಿನ್ ಬಗ್ಗೆ ಅನ್ನೋದು ನನಗೂ ಸಹ ಗೊತ್ತಾಗುತ್ತೆ. ಈ ಡ್ರೆಸ್ನ ಫಿಟ್ಟಿಂಗ್ ಮಾಡಿಕೊಂಡು ಇವಾಗ ಇದನ್ನು ಮಾಡ್ಕೋಬೇಕು. ಇದು ಈ ಥರ ಪ್ಯಾಟರ್ನ್ ಇದೆ ನೋಡಿ, ಸಿಂಪಲ್ಲಾಗಿ ಇದೆ, ಸಿಂಪಲ್ಲಾಗಿರೋವೇ ತೊಗೊಂಡಿರೋದು. ಈ ಥರ ಬಂದಿದೆ ಇದು. ನೋಡಿ, ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದು ಕಾಲರ್ ಟಾಪ್ ಇದೆ, ಇದು ಕಾಲರ್ ಐತೆ ಇದಕ್ಕೆ. ಇಲ್ಲಿ ಮುಂದೆ ಎಂಬ್ರಾಯ್ಡ್ರಿ ಬಂದಿದೆ, ಈ ಥರ ಇಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ. ಈ ಥರ ಮುಂದೆ ಕಟ್ಟಿದೆ. ಭಾಳ ಡ್ರೆಸ್ ಏನೂ ಇರಲಿಲ್ಲ, ಒಂದು 3 ಟಾಪ್ ತೊಗೊಂಡಿದ್ದೆ ಅಷ್ಟೇ. ಹಳೇದೊಂದು ತೊಗೊಂಡಿದ್ದು ಅದು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಫಿಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಊರಿಗೆ ಹೋದಾಗ ಮತ್ತೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಅದಕ್ಕೆ ಇವಾಗಲೇ ಮನೆಯಲ್ಲೇ ಮಷಿನ್ ಇತ್ತು, ಅದಕ್ಕೆ ನಾನೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ. ನಿನಗೆ ಯಾವ್ದು ಇಷ್ಟ ಆಯ್ತಮ್ಮ ಈ ಟಾಪ್ಗಳಲ್ಲಿ? ಪಿಂಕ್ ಮತ್ತು ಇದು ಬ್ಲ್ಯಾಕ್ ಚೆನ್ನಾಗೈತಲ್ಲ. ನನಗೆ ಸಿಮೆಂಟ್ ಕಲರು ಮತ್ತು ಬ್ಲ್ಯಾಕ್ ಇಷ್ಟ ಆಯ್ತು. ಪಿಂಕ್ ನಿನ್ನ ಹತ್ರ ಇದಾವಲ್ಲ ಎಲ್ಲ.
ಆಲ್ಮೋಸ್ಟ್ ಆಲ್. ಆದರೂ ಏನಾದರೂ ಪಿಂಕ್ ಅಂದರೆ ಪಿಂಕ್ ಇಷ್ಟ. ಓ, ಪಿಂಕ್ ಫೇವ್ರೇಟ್ ಕಲರ್. ಇದು ಪಪ್ಪನ ಫೇವ್ರೇಟ್ ಕಲರ್ ಅದು. ಅವ್ರ ಹತ್ರ ಹೆಚ್ಚು ಬರೀ ಬ್ಲೂನೇ ಇರೋದು. ಬ್ಲೂ. ಇದು ನೀನು ಸೆಲೆಕ್ಷನ್ನ ಪಪ್ಪನ ಸೆಲೆಕ್ಷನ್? ನಂದಿದೆ. ಇದು ನಾನು ಸೆಲೆಕ್ಷನ್ ಮಾಡಿದ್ದಲ್ಲ. ಹುಷಾರಾತ ಪೂಜೆ? ಹಾಂ, ಕಮ್ಮಿ ಆಯ್ತಾ ಹೊಟ್ಟೆ ನೋವು? ಏನಾರು ತಿಂತಿ? ಏನು ಬಿಸ್ಕೆಟ್ ತಿಂತಿ? ನೋಡಿ, ಇಷ್ಟೊತ್ತನ ಮಲಗಿದ್ದ, ಇವಾಗ ಎದ್ದು ಬಂದಿದ್ದಾನೆ. ಸ್ವಲ್ಪ ಸುಸ್ತಲ್ಲೇ ಇದ್ದಾನೆ. ಅವನಿಗೆ ಇವಾಗ ಟೀ ಮತ್ತು ಬಿಸ್ಕೆಟ್ ಅಂತೆ ಮಾಡಿ ಕೊಡ್ತೀನಿ. ಸರಿ ಫ್ರೆಂಡ್ಸ್, ಹಾಗೆ ಒಂದು ಸಿಂಪಲ್ ವ್ಲಾಗ್ ಇರಲಿ ಅಂತ ಹೇಳಿ ಮಾಡಿದ್ದು. ಇವತ್ತು ಯಾವ ರೆಸಿಪಿನೂ ಇಲ್ಲ, ಏನೂ ಇಲ್ಲ. ಇದೇ ಮಿಷಿನ್ ತೋರಿಸಿದ್ರಾಯ್ತು ಅಂತ ಹೇಳಿ ನಾನು ವ್ಲಾಗ್ ಮಾಡಿದ್ದೆ. ಹೇಳಿ ನಿಮ್ಮ ಹತ್ರ ಡ್ಯುರೆಕ್ಸ್ ಮಿಷಿನ್ ಯಾರ ಹತ್ರ ಎಲ್ಲ ಇದೆ, ನಿಮ್ಮ ಹತ್ರ ಹೇಗೆ ಬಂದಿದೆ ಅದು ಮೆಷಿನ್ನು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನನಗೆ ಮಾತ್ರ ಈ ಮಷಿನ್ ತೊಗೊಂಡ್ಮೇಲೆ ಒಂದಿನವೂ ಸಹ ರಿಪೇರಿ ಬಂದಿಲ್ಲ. ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಯಿತು ಈ ಮಿಷಿನ್ ತೊಗೊಂಡು, ಏನೂ ಸಹ ರಿಪೇರಿ ಬಂದಿಲ್ಲ. ಚೆನ್ನಾಗೇ ಇದೆ. ಹೇಳಿ ನೀವು ಕಮೆಂಟ್ ಮಾಡಿ. ಮಗನಿಗೆ ಇವಾಗ ಟೀ ಮತ್ತು ಬಿಸ್ಕೆಟ್ ಅಂತೆ ಅವನಿಗೆ ಮಾಡಿಕೊಡ್ತೀನಿ. ಮತ್ತು ನೈಟು ಅಡುಗೆನೂ ಸಹ ರೆಡಿ ಮಾಡಬೇಕು. ಬೆಳಗ್ಗೆ ಇವ್ರು ಸ್ಕೂಲಿಗೆ ಹೋಗ್ತಾರೆ ಅಂತಂದೆ ಚಪಾತಿ, ಪಲ್ಯ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಅನ್ನ ಸಾಂಬಾರು ಮಿಕ್ಕಿದೆ. ಸ್ವಲ್ಪ ಇವಾಗ ಚಪಾತಿ ಅಥವಾ ಪಲ್ಯ ಏನಾದರೂ ಮಾಡಬೇಕು, ಅದನ್ನು ಸಹ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.